ಪ್ರವಾಸಿಗರ ಸಾವಿನ ಸಂಖ್ಯೆ 27ಕ್ಕೆ ಏರಿಕೆಯಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಉಗ್ರರ ದಾಳಿಗೆ 27ಕ್ಕೂ ಹೆಚ್ಚು ಪ್ರವಾಸಿಗರು ಮೃತರಾಗಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರ್ತಾನೆ ಹೋಗ್ತಾ ಇದೆ. ಇನ್ನಷ್ಟು ಏರಬಹುದು ಅನ್ನುವಂತಹ ಶಂಕೆ ಕೂಡ ಇದೆ. ಕಾಶ್ಮೀರದಲ್ಲಿ 20 ವರ್ಷಗಳಲ್ಲಿ ಇಂತಹದ್ದೊಂದು ನರಮೇಧ ಆಗಿರಲಿಲ್ಲ. ಹಿಂದೂಗಳನ್ನೇ ಗುರಿಯಾಗಿಸಿ ದಾಳಿಯನ್ನು ನಡೆಸಿದ್ದಾರೆ. ಅದು ಕೂಡ ತುಂಬಾ ಹತ್ತಿರದಿಂದಲೇ ಪ್ರವಾಸಿಗರ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಅವ್ರನ್ನ ಮಾತನಾಡಿಸೋ ಮೂಲಕವಾಗಿ, ಮಾತನಾಡಿಸೋ ಸೋಗಿನಲ್ಲಿ ಬಂದು, ಸಾಮಾನ್ಯರ ರೀತಿಯಲ್ಲೇ ಬಂದು ಹತ್ತಿರದಿಂದಲೇ ದಾಳಿಯನ್ನು ನಡೆಸಿರೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರ್ತಾನೆ ಇದೆ. ಆರಂಭದಲ್ಲಿ ಇದು ತುಂಬ ಕಡಿಮೆ ಸಾವು, ಹೆಚ್ಚು ಗಾಯ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಸಾವಿನ ಸಂಖ್ಯೆ 27ಕ್ಕೆ ಹೋಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಓಕೆ, ಕೇಂದ್ರ ಸಚಿವರು ಸೋಮಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆ? ನಮಸ್ಕಾರಮ್ಮ. ಓಕೆ ಸರ್, ಘಟನೆಯ ಕುರಿತಾಗಿ ತಮ್ಗೆ ಏನೆಲ್ಲ ಮಾಹಿತಿ ಲಭ್ಯವಾಗಿದೆ ಸರ್? ಹೇಳಿ ಸರ್. ಅಮ್ಮ, ಒಂದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇವತ್ತು ಮಧ್ಯಾಹ್ನ ನಡೆದಿರ್ತಕ್ಕಂಥ ಹೇಯ ಕೃತ್ಯಕ್ಕೆ ಖಂಡಿಸ್ತೀವಿ. ನಾವು ಒಂದು ಭಾರತೀಯರ ಸಾರ್ವಭೌಮತೆಗೆ ಎಲ್ಲ ಒಂದ್ ಕಡೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನ 370 ವಿಧಿ ಆದ್ಮೇಲೆ ಇದು ಕಳವಳಕಾರಿ ಕೆಲಸವನ್ನು ಮಾಡಿದ್ದಾರೆ. ಇದು ಖಂಡನೀಯ. ಈಗಾಗಲೇ ನಮ್ಮ ರಾಷ್ಟ್ರದ ಗೃಹ ಮಂತ್ರಿಗಳು ನಮ್ಮ ನಾಯಕರಾದ ಅಮಿತ್ ಶಾ ಜಿ ಅವರಿಗೆ ಸ್ಪಾಟ್ಗೆ ಹೋಗ್ತಾ ಇದ್ದಾರೆ. ರಾಷ್ಟ್ರದ ಪ್ರಧಾನಮಂತ್ರಿಗಳು ತಮ್ಮ ಕಳವಳವನ್ನು ವ್ಯಕ್ತಪಡಿಸಿ ಎಲ್ಲಾ ತರದ ಪ್ರವಾಸಿಗರಿಗೆ ಒಂದು ಸಣ್ಣ ಅಪಚಾರವೂ ಕೂಡ ಆಗದಾಗ ನೋಡ್ಕೊಳ್ತಕ್ಕಂಥ ಕ್ರಮವನ್ನು ಮಾಡೋದಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಕರ್ನಾಟಕದಿಂದ ಹೋದಂತ ಮಂಜುನಾಥ್ ರವರು ಏನಿವತ್ತು ಇದಾಗಿದ್ದಾರೆ, ಬರೀ ಕೇವಲ ಗಂಡಸರನ್ನೇ ಗುರಿಯಾಗಿಟ್ಕೊಂಡು ಮಾಡಿರ್ತಕ್ಕಂಥ ಈ ಹೇಯ ಕೃತ್ಯಕ್ಕೆ ಯಾರು ಕಲ್ಪಿಸಿದ್ದಾರೆ ಅವ್ರನ್ನ ತಕ್ಷಣವೇ ಅವ್ರನ್ನ ಯಾವ ರೀತಿ ಬಲಿ ಹಾಕ್ಬೇಕು ಅನ್ನೋದನ್ನು ಕೂಡ ಈಗಾಗಲೇ ಭಾರತ ಸರ್ಕಾರ ಚಿಂತನೆ ಮಾಡಿ ಗೃಹ ಮಂತ್ರಿಗಳು ಸ್ವತಃ ತಾವೇ ಖುದ್ದಾಗಿ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಆದ್ರಿಂದ ಇದು ಈ ರೀತಿ ಆಗದಾಗ ಒಂದು ಯಾರ ಆತ್ಮಕ್ಕೆ ಅವ್ರು ಶಾಂತಿ ಕೋರ್ತಕ್ಕಂಥ ಕೆಲಸದ ಜೊತೆಯಲ್ಲಿ ಯಾರು ಕರ್ನಾಟಕದವ್ರು ಇದ್ದಾರೆ, ಬೇರೆ ಬೇರೆ ರಾಜ್ಯದವ್ರು ಇದ್ದಾರೆ, ಅವರೆಲ್ಲರನ್ನು ಕೂಡ ವಾಪಸ್ ಕರ್ತಕ್ಕಂಥದ್ದು, ಮತ್ತೆ ಅವರಲ್ಲೇ ತಮ್ಮ ಕರ್ತವ್ಯವನ್ನ ಯಾವ ರೀತಿ ನಿವಾರಣೆ ಮಾಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಥ ಒಂದು ಹೇಯ ಕೃತ್ಯ ಮುಂದೆ ನಡೆಯದಾಗೆ ಎಲ್ಲಾ ತರದ ಕ್ರಮವನ್ನು ಕೂಡ ಭಾರತ ಸರ್ಕಾರ ಸನ್ಮಾನ್ಯ ಅಮಿತ್ ಶಾ ಜಿಯವರ ಗೃಹ ಮಂತ್ರಿಗಳ ಒಂದು ಮಾರ್ಗದರ್ಶನದಲ್ಲಿ ಮಾಡ್ತಾರೆ. ಪ್ರಧಾನಮಂತ್ರಿಗಳು ಈಗಾಗಲೇ ಇಂಥ ಕಳವಳಕಾರಿ ಇದಾಗದಾಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ರೈಟ್ ಸರ್. ಈಗ ಎಸ್ ಸರ್, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡೋದಕ್ಕೆ.